ನವೀನ ಆಗ ಯಾವಮ್ಮ ಮನೆ ಓನರಿಲ್ವಾ ಅವಮ್ಮ ಮದುವೆ ಆಗಿವ್ನಿ ಅಂತಿದ್ದಿ ತಾಲಿ ಇಲ್ಲ ಕಾಲುಂಗ್ರ ಇಲ್ಲ ಎಂತೆ ಮದುವೆ ಆಗಿದ್ದೀನಿ ನೀನು ಅಂತ ಬಂದು ಹಾಕಕ್ಕೆ ಹೊಸಿ ಕೇಳೋಕ್ಕಿಲ್ಲ ಅದಕ್ಕೆ ನೀನು ಹೇಳ್ಕೊಟ್ಟಿದ್ದಲ್ಲ ಹಂಗೆ ಹೇಳ್ದೆ ತಾಲಿ ನಾನು ಬಿಚ್ಚು ಮಡಿಕೊಂಡಿವ್ನಿ ಅಂತ ಹಂಗಂತಲೇ ನಾಳೆಗೆ ಬರ್ತೀನಿ ಅಚ್ಚುಕಟ್ಟಾಗಿ ಲಕ್ಷಣಕ್ಕೆ ತಾಲಿ ಹಾಕೊಂಡು ಕಾಲುಂಗ್ರ ಹಾಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಇದ್ರೆ ಸರಿ ಆಯಿತು ಇಲ್ಲಾಂದ್ರೆ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಅಂತದೆ ನವೀನ ಏನು ಮಾಡೋದು ನವೀನ ನೀನು ನೋಡಿದ್ರೆ ಮದುವೆ ಆಗೋದಂದ್ರೆ ಈಗ ದಿನ ಚಂದಿಲ್ಲ ಮುಂದಿನ ತಿಂಗಳಾಗೋದಂತ ಅಂತ ಕೂತಿದ್ದಿ ಹಾಂ ದುಡ್ಡೆಲ್ಲ ಖರ್ಚಾಯ್ತಾ ಕೂತದೆ ಒಡವೆಗಳನ್ನೆಲ್ಲ ಇಸ್ಕೊಂಡು ಮಡಿಕೊಂಡಿದ್ದಿ ಇನ್ಯಾವಾಗ ನೀನು ಮದುವೆ ಆಗೋದು ಯಾಕೆ ನವೀನ ಹಿಂಗೆ ಆಡ್ತಾ ಇದ್ದೀನಿ ನೀನು ಅವಮ್ಮನ ಕೇಳು ನಾನು ಏನು ಹೇಳ ನೀನು ಒಂದು ಸ್ವಲ್ಪ ತಲೆನೇ ಕಡಿಸ್ಕೊತಿಲ್ವಲ್ಲ ನನಗೆ ಹೆಂಗೆ ಆಯ್ತದೆ ಗೊತ್ತಾ ಎಷ್ಟು ಭಯ ಆಯ್ತದೆ ನೀನು ನನಗೆ ಮೋಸ ಮಾಡ್ಬಿಡ್ತೀನೋ ಅಂತ ಗೊತ್ತಾ ನನಗೆ ಎಷ್ಟು ಬೇಜಾರಾಯ್ತದೆ ಯಾಕೆ ನವೀನ ನಿನ್ನ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ನೀನು ಯಾಕೆ ಪರತಿ ಹಿಂಗಂತ ಕೂತಿದ್ದಲ್ಲ ಪರತಿ ನೀನು ನಾನು ನೋಡಿದ್ರೆ ಶಾಸ್ತ್ರ ಎಲ್ಲ ಕೇಳ್ತಾವ್ನಿ ಯಾಕೋ ಶಾಸ್ತ್ರ ಸರಿಗೆ ಗೊತ್ತಿಲ್ಲ ಅದಕ್ಕೆ ಒಳ್ಳೆ ದಿನ ಹಾಕಿ ನೋಡ್ಕೊಂಡು ನೋಡಿ ಮದುವೆ ಹೋಗ್ಬೇಕು ನಾವು ದಿವಸದಲ್ಲ ರೀ ಅಂತ ಗ್ವಾಗ್ರತೆ ಕೂತೀನಿ ಪುರೋಹಿತರ ನೀನು ನೋಡ್ರಿ ಹಿಂಗೆ ಮಾತಾಡ್ತಿದ್ದಿಲ್ಲ ಮನೆ ಓನರ್ಗೆ ನೀನು ಹೆಂಗಾರೆ ಒಂಚು ಮ್ಯಾನೇಜ್ ಮಾಡ್ಕೋಬೇಕು ನೀನು ಓ ಅಮ್ಮಮ್ಮ ಮೊದಲು ಅಪ್ಪಾಜಿ ಅವಳು ಯಾರಿಗೂ ಮದುವೆ ಆಗಿದ್ರೆ ಕೊಡೋಕ್ಕಿಲ್ವಂತೆ ಅದು ನಿಜ ಹೆಂಗಾರೆ ಮ್ಯಾನೇಜ್ ಮಾಡ್ಕೋ ಅಲ್ಲ ಅವ್ರು ಮಾತು ಮತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಈಗ ದಿನ ಚಂದಿಲ್ಲ ಅಂತ ಕೂತವ್ರೆ ನೀನು ಈಗ ನಮ್ಮ ಮದುವೆ ಬೇಕು ಅಂದರೆ ನಾವಿಬ್ಬರು ನೂರು ಕಾಲ ಖುಷಿಯಾಗಿರಬೇಕು ಅಂಥದ್ರಲ್ಲಿ ನಾವು ಒಂದು ದಿವಸ 2 ದಿವಸ ಲಾಟ್ ಅಲ್ಲ ಮದುವೆ ಅಂದರೆ ಏನೋ ಊರಿಂದ ನಮ್ಮಿಬ್ಬರನ್ನು ಬೇರೆ ಮಾಡ್ಬಿಡ್ತೇವೆ ಅಂದ್ಬಿಟ್ಟು ಓಡ್ ಬಂದೀವಿ ಇಲ್ಲ ಅಂತ ಹೇಳಕ್ಕಿಲ್ಲ ಮದುವೆ ಯಾಕಂದ್ರೆ ಸುಮ್ಕಿರು ಆಗ್ದಾನೆ ಇರ್ತದ ಆಸರ ಕಳೆದು ಬಿಟ್ಟು ಮದುವೆ ಯಾಕಾಯ್ತದೆ ಈಗ ನೀವು ಹಿಂಗಂದ್ರೆ ಅವಮ್ಮ ನಮ್ಮ ಮನೆಯಿಂದ ಆಚೆಗೆ ಓಡಿಸ್ಬಿಡ್ತಾಳೆ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ನಿಮಗೆ ಅವಮ್ಮ ಎಷ್ಟೊತ್ತನಲ್ಲೂ ನೀವು ಹೋದ ತಕ್ಷಣ ಬಂದು ಮನೇಲಿ ಕೂತ್ಕೊತಾಳೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಆಮೇಲೆ ನೀರು ಬಿಡಬೇಡ ಅಂತಾಳೆ ಹೊಸಿ ಹೊಟ್ಟೆ ಉರ್ಸೋಕ್ಕಿಲ್ಲ ಆಮೇಲೆ ಅಲ್ಲೆಲ್ಲ ಚೆನ್ನಾಗಿ ತೊಳಿ ಅಂತಾಳೆ ಜಾಸ್ತಿ ನೀರು ಬಿಡಕ್ಕೆ ಬಿಡಕ್ಕಿಲ್ಲ ಬಟ್ಟೆ ಒಗೆಯಕ್ಕೆ ಬಿಡಕ್ಕಿಲ್ಲ ದಿನ ಯಾಕೆ ಬಿಚ್ಚಾಕಿರಿ ಬಟ್ಟೆ ಅಂತಾಳೆ ಹಂಗೆಲ್ಲ ಟಾರ್ಚರ್ ಕೊಡ್ತಾಳೆ ಅಮ್ಮ ಈಗ ಮದ್ವೆ ಮನೆನಾರೆ ಖಾಲಿ ಮಾಡ್ಬಿಡೋದು ಅಂತಂದರೆ ನೀವು ಬೇರೆ ಕಮ್ಮಿ ಮಡಿಗೆ ಅಂತ ಇಲ್ಲೇ ಇರೋದಂತ ನೀವು ಅಂತಿದ್ದೀರಿ ಮಧ್ಯದಲ್ಲಿ ನಾನು ಏನು ಮಾಡಾನೆ ಅವಮ್ಮ ಬೇರೆ ತಾಳಿ ಹಾಕಿಲ್ಲ ಅಂತಾಳೆ ಎಷ್ಟು ಹೊಟ್ಟೆ ಉರಿಸ್ತಾಳೆ ಗೊತ್ತಾ ನವೀನ ನಾವು ಯಾವ್ದಾದ್ರು ಮದುವೆ ಆಗಬೇಕು ತಾನೆ ದಿನ ಚೆನ್ನಾಗಿರ್ಲಿ ಇಲ್ಲದೆ ಹೋಗ್ಲಿ ಮದುವೆ ಆಗೋದ ಬಾ ಇಲ್ಲಾಂದ್ರೆ ಅಥವಾ ಅಮ್ಮ ತಾಳಿ ಹಾಕಿದ್ರೆ ಮಾತ್ರ ನಾನು ಮಾತ್ರ ಮನೇಲಿ ಇಡ್ಸ್ಕೊಳಕ್ಕಿಲ್ಲಕತ್ತೆ ಅವಳು ಏನು ದಡ್ಡಿಯಂಗೆ ಮಾತಾಡ್ತಿದ್ದಿಲ್ಲ ತಾಲಿ ಹಾಕಕ್ಕೆ ಮದುವೆನೇ ಆಗಬೇಕಾ ಅಂತಿರೋ 100 ಜನ ಇದ್ದೇ ಇರ್ತಾರೆ ಕಣ್ಪರತಿ ಅವ್ರ ಮಾತಲ್ಲಿ ನಾವು ತಲೆ ಕೆಡ್ಸ್ಕೊಬಿಡ್ದು ನಾವು ಹೆಂಗಿವಿ ಹಂಗೆ ಬಾಳಾಟ ಮಾಡ್ಕೊಂಡು ಹೋಗ್ಬೇಕು ಈಗ ಅವರು ಓನರಮ್ಮ ಅಂದ್ಬಿಟ್ಟು ನಾವೀಗ ದಿನ ಚಂದಿಲ್ಲ ಯಾಸಟ ಟೈಮ್ ಈಗಲೇ ಮದುವೆ ಬಿಡೋಕ್ಕದ ಹಾಂ ಮುಂದಕ್ಕೆ ನಾವು ಚೆನ್ನಾಗಿ ಬಾಳಿ ಬದುಕೋರು ಒಂದು ಹೆಚ್ಚು ಕಡಿಮೆ ಅಂದರೆ ಏನು ಮಾಡಬೇಕು ಅದಕ್ಕೆಯ ತಳಾರ ಆದ್ರೆ ಆಗಲಿ ಆಯಿತಾ ಈಗ ನಿಮ್ಮ ಓವರ್ ಆಗಿದ್ರೆ ನಿನ್ನ ಈ ಟೈಮ್ಗೆ ಮದುವೆ ಮಾಡ್ತಿದ್ರೆ ದಿನ ಚೆನ್ನಾದ್ಮೇಲೆ ತಾನೇ ಮಾಡ್ತಿತ್ತು ಹಂಗೆ ನೀನು ಸುಮ್ಮನೆ ಇರಬೇಕೀಗ ನಾನುವೇ ಅವ್ನು ನೋಡ್ಕೊಬರಕ್ಕೆ ಹೋಗ್ಬೇಕು ಅದಿನ ಕಣ್ಣು ನಮ್ಮ ಅವ್ನಿಗೂ ಸರಿಲ್ವಂತೆ ನಮ್ಮ ಅವ್ನ ಫ್ರೆಂಡು ಫೋನ್ ಮಾಡಿದೆ ಈಗ ನನ್ನ ಫ್ರೆಂಡು ಫೋನ್ ಮಾಡಿದೆ ಈಗ ನಮ್ಮ ಒಂದು ಬೇರೆ ನೋಡ್ಕೊಬರಕ್ಕೆ ಹೋಗ್ಬೇಕು ಅದಕ್ಕೆ ಹೊಸ ದುಡ್ಡು ಬೇಕಾಗಿತ್ತು ನಿನ್ನ ಅದಕ್ಕೆ ಕೇಳೋದಂತ ಅಲ್ಲ ನವೀನ ಯಾಕೆ ನವೀನ ಹೆಂಗಂತ ಇದ್ದಿ ನಾನು ಬಿಟ್ಬಿಟ್ಟು ಊರಿಗೆ ಹೋಯ್ತೀನಿ ಅಂತಿದ್ದೆಲ್ಲ ನೀನು ನನ್ನ ಯಾರು ನೋಡ್ಕೊಂಡರು ಇನ್ನು ಇತ್ತಾಗೆ ಮದುವೆನೂ ಆಗಲಿಲ್ಲ ನೀನು ನಾನು ಕರ್ಕೊಂಡು ಬಂದೆ ನಾನು ಅವ್ರಿಗೆಲ್ಲ ಗೊತ್ತಿಲ್ದಂಗೆ ಒಡವೆ ದುಡ್ಡನ್ನೆಲ್ಲ ಗೋರ್ಕೊಂಡು ಬಂದ್ಬಿಟ್ಟೆ ನಾನು ಇತ್ತಾಗ ನನ್ನ ಮದುವೆನೂ ಆಗಲಿಲ್ಲ ಇತ್ತಾಗ ನಮ್ಮ ಅವ್ವನೂ ಇಲ್ಲ ಇತ್ತಾಗ ನೀನು ಇಲ್ಲ ನಂಗೆ ಆಟ ಆಡಿಸ್ತಾ ಇದೆಯಲ್ಲ ನನ್ನ ನಂಗೆ ನಿಜವಾಗ್ಲೂ ಹೊಸಿ ಬೇಜಾರಾಯ್ತಲ್ಲ ಗೊತ್ತಾ ನನಗೆ ಭಾರಿ ಬೇಜಾರಾಯ್ತಾ ಕೂತದೆ ಯಾಕೆ ನವೀನ ನೀನು ಹಿಂಗೆ ಮಾಡ್ತೈತಿ ನಾನು ದೂರ ಮಾಡಕ್ಕ ನವೀನ ನಿನ್ನ ಪ್ರೀತಿ ಸಿಕ್ಕಿಲ್ಲ ಅಂತ ಯಾರಂದ್ರು ಯಾವ ಬೋಳಿ ಮಗ ಅಂತ ಬೇಕಾರೆ ಈಗಲೇ ಹೇಳ್ಬೇಕಾರೆ ಮನೆ ಮೇಲಿಂದ ಆರನ ನಿನ್ನ ಪ್ರೀತಿ ಪ್ರೂವ್ ಮಾಡೋಕ್ಕೆ ಬೇಕಾರೆ ಆರೇ ಬಿಡ್ತೀನಿ ಬೇಕಾರೆ ಒಳೆ ಬೀಳುವನು ಬೇಕಾರೆ ಬಿದ್ದೇ ಬಿಡ್ತೀನಿ ಏನು ಮಾಡ್ಬೇಕು ಹೇಳು ಇಲ್ಲಾಂದ್ರೆ ಹೋಗಿ ರೋಡಲ್ಲಿ ನಿಂತ್ಕೊಬಿಡೋಣ ಏನು ಮಾಡಬೇಕು ಹೇಳು ನಿನಗೋಸ್ಕರ ಮಾಡ್ತೀನಿ ತ್ಯಾಗ ಮಾಡ್ತೀನಿ ಹೇಳು ಹಂಗಲ್ಲ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ನೀನು ಅಂತ ಹಂಗೆಲ್ಲ ಕನ್ಪರತಿ ಹೇಳ್ದ ಒಂದು ಸ್ವಲ್ಪ ಕೇಳ್ಕೊ ನಮ್ಮ ಅವ್ನು ನಾನು ನೋಡ್ಕೊಂಡು ನಾನು ಬಂದ್ಬಿಡ್ತೀನಿ ಕತೆ ಎದುರ್ಕೋಬೇಡ ಇರು ಓನರಮ್ಮ ನಂಗೆ ನೆಮ್ಮದಿ ಕೊಡೋಕ್ಕಿಲ್ಲ ಅಂದರೆ ನೀನು ಊರು ಅಂತಿದೆಯಲ್ಲ ಯಾಕಂಗಡಿ ಹತ್ಕೊಂಡು ಉಪಾಯ ಹೇಳ್ತೀನಿ ಬೈಲಿ ಈಗ ಚಿಂದಂಗಡಿಗೆ ಹೋದ್ರೆ ಎಂಥ ಕಾಸು ಸರ ಬೇಕು ಎಂಥ ತಾಲಿ ಬೇಕು ಅಂತಿದ್ರಲ್ಲಿ ನೀನು ಹಿಂಗೆ ಆಡ್ತಿದ್ದಿಲ್ಲ ಬಾ ಒಂದು ತಾಲಿ ಹಾಕೋ ಕೊಡ್ತೀನಿ ಹಾಕೊಬ್ರು ನನ್ನ ಮಾತ್ರ ಅದನ್ನ ಹಾಕೊಳಕ್ಕಿಲ್ಲ ನಾನು ಯಾಕೆ ಹಾಕೊಳ್ಳೋನೆ ನಾನು ಹಾಕೊಳಕ್ಕಿಲ್ಲ ನಾನು ಚೆನ್ನಾಗಿ ಮಾಡ್ತಿದ್ದೆ ಬಿಡು ನೀನುವೇ ನಿನ್ನ ಬಂದಿದ್ದಕ್ಕೆ ಇದು ಏನು ನಿನ್ನ ಕತೆನೇ ಅರ್ಥ ಆಯ್ತಲ್ವಲ್ಲ ನನಗೆ ನಿನ್ನ ಕತೆನೇ ಅರ್ಥ ಆಯ್ತಲ್ವಲ್ಲ ಬೇಕಾದ್ರೆ ಹೇಳ್ಬಿಡು ಈಗಲೂ ಮದುವೆ ಆದ್ಯೋ ಇಲ್ವಂತ ನಾನು ಏನೋ ನನ್ನ ಹಣೆ ಬರ ಆಯಿತು ಎತ್ತಗರೆ ಹೋಗಿ ಸಾಯ್ತೀನಿ ಹೋ ಅಪ್ಪ ಅಣ್ಣ ತಮ್ಮದಿರ್ನೆಲ್ಲ ಬಿಟ್ಟು ಬಂದ್ಬಿಟ್ಟು ಈಗ ನಾನು ಅನುಭವಿಸ್ತಾ ಕೂತೀವಿ ನೀನು ನಂಬ್ಕೊಂಡು ಅದಕ್ಕೆ ನನಗೆ ಯಾರು ಹಿಂಗೆ ನಿರ್ಧಾರಗಳು ತಗೋಬೇಡ್ದು ಅನ್ನೋದು ನನಗೆ ಈಗಲೇ ತೋರಿಸ್ತಾವನೆ ದೇವರು ನನ್ನ ಚಿನ್ನ ನನ್ನ ರನ್ನ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ನನ್ನ ಭಾಗ್ಯದ ಲಕ್ಷ್ಮಿ ನೀನು ಹಿಂಗೆ ಆಡ್ಬೇಡ್ದು ನೀನು ಯಾವತ್ತು ಹಿಂಗೆ ಹೊಳ್ಬೇಡ್ದು ಏನೀಗ ನಿನ್ನ ಪ್ರಾಬ್ಲಮ್ ಏನು ನಮ್ಮ ಮದುವೆ ಆಗಬೇಕು ಅಷ್ಟೇ ತಾನೇ ಸುಮ್ಮನಿರು ನಮ್ಮ ಓನ್ಗೆ ಹೋಗಿ ಸರಿ ಇಲ್ವಂತೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಆಯಿತಾ ಸದ್ಯಕ್ಕೆ ನೀನು ಆ ಓನರಮ್ಮ ಅವ್ಳು ಸರಿಲ್ಲ ಅವಳು ಅದಕ್ಕೆ ಏನು ಮಾಡು ಗೊತ್ತಾ ಒಂದು ಸದ್ಯಕ್ಕೆ ತಂದು ಕೊಡ್ತೀನಿ ನಾಳೆಗೆ ನಾನು ಒಂದು 50 ರೂಪಾಯಿ ಕಾಲುಂಗ್ರ
ಆಮೇಲೆ ಒಂದು ತಾಲಿ ತಂದು ಕೊಡ್ತೀನಿ ಹಾಕೋ, ಹಾಕೊಂಡು ಅವಮ್ಮ ಬಂದದ್ದು ಹಾಕೋ, ಆಮೇಲೆ ತೆಗ್ದು ಬಿಸಾಕು, ಅವಮ್ಮ ಬಂದದ್ದು ಹಾಕೋ, ಆಮೇಲೆ ತೆಗ್ದು ಬಿಸಾಕು. ಏನಂದಿ? ಹಾಂ, ಯಾಕೆ ಗೊತ್ತಾ? ನಿನ್ಗೋಸ್ಕರ ಇಷ್ಟೇ ತ್ಯಾಗ ಮಾಡ್ತಿರೋದು. ಇಲ್ಲಾಂದರೆ ಅವಮ್ಮ ಬಂದು ನೀನು ಹೊಟ್ಟೆ ಉರಿಸ್ತಾಳೆ, ನೀನು ತಲೆ ಕೆಡ್ಸ್ಕೊತಿದ್ದಿ, ನಿಂಗೆ ಹುಷಾರಿದ್ದಂಗೆ ಆಗ್ತದೆ. ಅದನ್ನೆಲ್ಲ ನನ್ನ ಗಂಡಲ್ಲಿ ನೋಡೋದು ಯಾರು? ನೋಡಿ ಪಾರ್ವತಿ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾ ಪ್ರೀತಿಸ್ತಾವೆ. ನೀನು ಹೇಳೋದೆಲ್ಲ ನಿಜವ ನೀನು ನವೀನ? ನಿನ್ನ ಮಾತು ನಂಗೆ ನಂಬಕ್ಕೆ ಆಯ್ತಲ್ಲ ಗೊತ್ತಾ? ಮದುವೆ ಆಗದನ್ಬಿಟ್ಟು ಕರ್ಕೊಬಂದ್ಬಿಟ್ಟು ಈಗ ಏನೇನೋ ಮಾತಾಡ್ತಿದ್ಯಲ್ಲ ನೀನು, ಏನೇನೋ ಮಾತಾಡ್ತಿದ್ಯಲ್ಲ. ಯಾಕೆ ನೀನು ನಂಗೆ ಮೋಸ ಮಾಡೋಕ್ಕಿಲ್ಲ ತಾನೇ ನೀನು? ಓ, ಯಾಕೆ ಮೋಸ ಅಂದಿ? ಹಾಂ, ಅಲ್ಲ ನವೀನ, ದುಡ್ಡು ಕೇಳ್ತಾ ಇದ್ದಿ. ಇನ್ನು 20,000 ಬಿಟ್ರೆ 1 ರೂಪಾಯಿ ಇಲ್ಲ. ಮದುವೆ ಆಗಕ್ಕೆ ಏನು ಮಾಡೋದು? ನೀವು ಅಲ್ಲಿಗಂಡು ನಾನು ಹಿಂಗೆ ಕೂತ್ಕೊಂಡನಾ? ನನಗೆ ಪ್ಯಾಟ್ರಲ್ಲಿ ಸೂಪರ್ವೈಸರ್ ಕೆಲಸ ಆಗದೆ, ಅದು ಗೊತ್ತಾ ನಿನಗೆ? 30,000 ರೂಪಾಯಿ ಸಂಬಳ ನನಗೆ, ಗೊತ್ತಾ? ಹೋಗು, ಬರೀ ಹಿಂಗೆ ಅಂತ ಕೂತಿದ್ದೆ, ಯಾವ ಕೆಲಸಕ್ಕೂ ಹೋಗ್ನಿಲ್ಲ, ಏನೂ ಇಲ್ಲ. ಇರೋ ದುಡ್ಡು ಚಿನ್ನ ಎಲ್ಲನೂ ಖಾಲಿ ಮಾಡ್ಬೇಕತ್ತೆ ನೀನು. ಇನ್ನು 20,000 ದುಡ್ಡು ಅದೇ ನಾನು ಕೊಡೋಕ್ಕಿಲ್ಲ. ಅದನ್ನ ನಾನು ಮದುವೆಗಂತ ಮಡಿಕೊಂಡಿರೋದು, ತಾಲಿ ತಗೊಳಕಂತ ಮಡಿಕೊಂಡಿವ್ನಿ. ಇನ್ನು ಮಾತ್ರ ನಾನು ಕೊಡೋಕ್ಕಿಲ್ಲ. ನೀನು ಏನಂದ್ರು ನಾನು ದುಡ್ಡು ಗಿಟ್ಟು ಕೊಡೋಕ್ಕಿಲ್ಲ. ನೀನು ದುಡ್ಡು ಗಿಟ್ಟು ಕೇಳಬೇಡಕನಪ್ಪ. ನೀನು ಏನಾರೇ ಆಗಲಿ ಸುಮ್ಮನೆ ನೀನು ಬೇಜಾರು ಮಾಡಬೇಡ ನನ್ನ. ಅಯ್ಯೋ ನನ್ನ ಚಿನ್ನುವೆ, ನನ್ನ ಮಾತು ಮೇಲೆ ನಂಬಿಕೆ ಇಲ್ವಲ್ಲ ಚಿನ್ನ ನಿನಗೆ? ಹಾಂ, ನೀನು ಕೊಡು, ನಾನೊಂದು ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ಗೆ ಹೇಳಿವ್ನಿ, 2,00,000 ರೂಪಾಯಿ ದುಡ್ಡಿಗೆ ಹೇಳಿವ್ನಿ. ಏನಂತ ಗೊತ್ತಾ? ನಾನು ಕೆಲಸಕ್ಕೆ ಸೇರ್ಕೊಂಡು ತೀರಿಸ್ತೀನಿ, ಕೊಡು ಅಂದೀನಿ. ಅದು ಯಾಕೆ ಅನ್ಕೊಂಡಿದ್ದಿ? ಯಾಕೆ? ಇನ್ಯಾಕೆ? ನಿನಗೊಂದು ಮಾಂಗಲ್ಯ ಚೇಂಜ್ ಮಾಡಿಸ್ಬಿಡೋದು ಅಂತ. ಒಂದು ಮಾಂಗಲ್ಯ ಚೇಂಜ್ ಮಾಡಿಸ್ಬಿಟ್ರೆ ಲಕ್ಷ್ಮಿ ಥರ ಕಣ್ಣೀರು ಇರ್ಬೋದು ಅಂತ. ನಿಜವಾಗ್ಲೂ ಅದಕ್ಕೆ 20,000 ಕೇಳ್ತಾ ಇರೋದು. ಅವ್ರಿಗೊಂದು 2-3 ಸಾವಿರ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು ಚಿನ್ನ ಹಾಕ್ಬಿಡ್ತೀನಿ. ಹಂಗೆ ನನ್ನ ಫ್ರೆಂಡ್ ಕೊಡ್ತೀಯ, ಮಂಗಲ ಸರ ಇಸ್ಕೊಳಕೈತದೆ. ಅಷ್ಟಕ್ಕೆ ಇನ್ನೊಂದು ತಿಂಗಳಾಗೋಯ್ತದಲ್ಲ, ಮದುವೆ ಹೊತ್ತು ಸರಿ ಆಯ್ತದೆ. ನಾನೊಂದು ಪ್ಯಾಟ್ಲಿ ಕೆಲಸ ಕೇಳಿದ್ದೀನಿ, ಸೂಪರ್ವೈಸರ್ ಕೆಲಸ, 30,000 ರೂಪಾಯಿ ಸಂಬಳ ಅಂತೀನಿ ನನಗೆ. ಆಯಿತಾ? ನಾನು ಕೆಲಸ ಕೊಂಡೋಯ್ತೀನಿ. ನೀನು ಆರಾಮಾಗಿ ಇಲ್ಲೇ ಇರು. ಈ ಮನೇಲಿ ಇರೋಕ್ಕಾಗದ? ನಾವು ಒಂದು ಒಳ್ಳೆ ಮನೆ ಮಾಡ್ತೀನಿ, ಆಯಿತಾ? ಸರಿ, ಯಾವಾಗ ಬಂದಿ ನೀನು? ನಾನೇನು ಮಾಡೋನು? ವಾತರ ಹೋಗ್ತೀನಿ, ಸಂಜೆ ಹೊತ್ತು ಬಂದ್ಬಿಡ್ತೀನಿ. ನನ್ನ ಚಿನ್ನ ಬಿಟ್ಬಿಟ್ಟು ನಾನು ಇರೋಕ್ಕಾಗದ? ನಾನು ವಾತರ ಹೊತ್ತು ಹೋಗ್ಬಿಟ್ಟು ಸಂಜೆ ಹೊತ್ತು ಬಂದ್ಬಿಡ್ತೀನಿ. ಕತೆ ನಾನು ರಾಜ್ಕುಮಾರಿ ಬಿಟ್ಬಿಟ್ಟು ನಾನು ಇರೋಕ್ಕಾಗಲ್ಲ, ನಾನು ಇರೋಕ್ಕೆ. ನೀನು ಯಾಕೆ ಅಂಗಡಿ? ಸರಿ, ಮಾತ್ರ ಉಳ್ಕಬೇಡ ನವೀನ. ಅವಮ್ಮ ಏನು ಕೈ ಅಂತಾಳೆ ಗೊತ್ತಾ? ಆಮೇಲೆ ಅಂತಾಳೆ, ನಿನ್ನ ಗಂಡ ಕುಡ್ಗಿಡ್ಕ ಬಂದ್ರಿ ಹೇಳು, ನಾನು ಬಂದೆ ಅವ್ನು ಗಾಳಿ ಬಿಡಿಸ್ತೀನಿ ಅಂತೆಲ್ಲ ಹೇಳ್ತಾಳೆ ಅವಮ್ಮ, ಗೊತ್ತಾ? ಹಂಗೆ ಬೇರೆ ಹೇಳ್ಗಿರ್ಬಿಟ್ಟಿಯ ನೀನು? ಹುಷಾರು. ಆಮೇಲೆ ಅವ್ರಿಗೆ ಹೇಳ್ಬಿಟ್ರೆ ಇವತ್ತೇ ಖಾಲಿ ಮಾಡಿಸ್ಬಿಡ್ತಾಳೆ. ಅವಮ್ಮಂಗೆ ಹೇಳೋಕೆ ಹೇಳ್ತಾಳೆ. ಅದಕ್ಕೆ ಅವಮ್ಮನಿದ್ರೆ ಕುಡ್ಕೊಂಡು ಬರಬೇಡ, ಏನು ಬರಬೇಡ ನವೀನ. ಸರಿ, ನಿಮ್ಮ ಊಟಕ್ಕೆ ಹೋದ್ಮೇಲೆ ಬಿರ್ನು ಬಂದ್ಬಿಡು, ಉಳ್ಕೊಳಕ್ಕೆ ಹೋಗ್ಬೇಡ. ಸರಿ ಕದ ಬಿಡು. ನಾನೇ ಯಾಕೆ ಉಳ್ಕೊಳ್ಳೋನೆ? ಚಿನ್ನ ಬಿಟ್ಬಿಟ್ಟು ನಾನು ಉಳ್ಕೊಳಕ್ಕದ? ಇಲ್ಲ ಕತೆ, ಉಳ್ಕೊಳಕ್ಕಿಲ್ಲ. ಏನು ಮಾಡಿದಿ? ತರಕಾರಿ ಸಾರು ಮಾಡೀನಿ. ನಾನು ಚಿಕನ್ ತರಬೇಕಿದ್ದು. ಚಿಕನ್ ತರನಾ? ಇವತ್ತು ಅಡುಗೆ ಮಾಡೋ ಆಗೋದಲ್ಲ, ನಾಳೆಗೆ ತಗೊಳಕಾಯ್ತದೆ. ಮೊದಲು ನಿಮ್ಮ ಅವ್ನು ನೋಡ್ಕೊಂಡು ಬಂದ್ಬಿಡಿ, ಇರಬೇಡಿ ನವೀನ. ನಾನು ಬಿಟ್ಬಿಟ್ಟು ಹೋಗ್ಬೇಡ ನವೀನ, ನಾನು ಬರ್ತೀನಿ ನಿನ್ನ ಜೊತೆಗೆ. ಅಯ್ಯೋ ಬೇಡ ಬೇಡ, ಅಲ್ಲಿ ಬಂದರೆ ಹೋಗ್ಬಿಟ್ಟಳ. ಮನೆಗೆ ಹೋಗು, ನಾನು ಅಲ್ಲಿ ನಿಂತಿರ್ತೀನಿ, ಮರ್ಯಾಗಿ ನಿಂತಿರ್ತೀನಿ. ಬೇಡ ಕಣಪ್ಪ, ನನಗೆ ನೀನಂಗೆಲ್ಲ ನಿಂತ್ಕೊಂಡ್ರೆ ನನಗೆ ಮನಸ್ಸು ನೋವಾಯ್ತೆ. ಬೇಡ, ನೀನು ಏನು ತಲೆ ಕೆಡಿಸ್ಕೊಬೇಡ. ನಾನು ಹೋಗಿ ಅವ್ನು ನೋಡ್ಕೊಂಡು ಬಂದ್ಬಿಡ್ತೀನಿ, ಆಯಿತಾ? ನನ್ನ ಫ್ರೆಂಡು ದುಡ್ಡು ಕೊಟ್ಟರೆ ಅದ್ರ ಜೊತೆಗೆ ನಿನ್ನ ಮಂಗಲ ಚೇಣಿಗೆ ಹಾಕ್ಬಿಡ್ತೀನಿ. ಸರಿ, ಮತ್ತೆ ಊಟ ಮಾಡ್ಕೊ. ಮತ್ತೆ ಎಷ್ಟು ಒಳ್ಳೆಯವನು ನವೀನ, ನಾನು ನಿನ್ನ ಅರ್ಥನೇ ಮಾಡ್ಕೊಳ್ರಿ ಏನೇನೋ ಅಂದ್ಬಿಟ್ಟೆ. ಚಿನ್ನ ಏನಂದ್ರೂ ನಂಗೆ ಬೇಜಾರಿಲ್ಲ, ಸರಿಯಾ? ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳ್ಳಿ ಲೈಫ್ 2 ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.